ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 2024ನೇ ವರ್ಷದ ಎರಡನೆಯ ಮತ್ತು ದೊಡ್ಡದಾಗಿರುವ ಚಂದ್ರಗ್ರಹಣ ಸೆಪ್ಟೆಂಬರ್ 18 ಬುಧವಾರದ ದಿನ ಇರುತ್ತದೆ. ಈ ಗ್ರಹಣ ಕಾಲದಲ್ಲಿ ಹಲವಾರು ಘಟನೆಗಳು ಕೂಡ ನಡೆಯುತ್ತವೆ. ಇಲ್ಲಿ ಕೆಲವು ಗ್ರಹಗಳಂತೂ ವಕ್ರೀಯ ಅವಸ್ಥೆಯಲ್ಲಿ ಇರುತ್ತವೆ. ಈ ಚಂದ್ರಗ್ರಹಣವು ತುಂಬ ದೊಡ್ಡದಾಗಿರುವ ತುಂಬ ಸಮಯದವರೆಗೆ ಇರುವಂಥ ಗ್ರಹಣ ಆಗಿದೆ. ಹಾಗಾಗಿ ಈ ಗ್ರಹಣದ ಪ್ರಭಾವ ಎಲ್ಲ ರಾಶಿಗಳ ಮೇಲೆ ಭಿನ್ನ ಭಿನ್ನವಾದ ರೀತಿಯಲ್ಲಿ ಇರುತ್ತದೆ. ಆದರೆ ಇವುಗಳಲ್ಲಿ ಕೆಲವು 6 ರಾಶಿಗಳು ಹೇಗಿವೆ ಅಂದರೆ ಇವರನ್ನು ತುಂಬಾ ಅದೃಷ್ಟಶಾಲಿ, ಭಾಗ್ಯಶಾಲಿಗಳು ಅಂತಲೇ ಹೇಳಬಹುದು. ಈ ರಾಶಿಯ ಮೇಲೆ ಗ್ರಹಣದ ಹೆಚ್ಚಿನ ಶುಭ ಪ್ರಭಾವ ನೋಡಲು ಸಿಗುತ್ತಿದೆ. ಇವರು ಶ್ರೀಮಂತರೂ ಆಗಲಿದ್ದಾರೆ. ದೇಶದ ಮೇಲಂತೂ ಈ ಗ್ರಹಣದ ಪ್ರಭಾವ ಹೆಚ್ಚಾಗಿ ನೋಡಲು ಸಿಗಲಿದೆ. ಇಲ್ಲಿ ಭೂಕಂಪ, ಬಿರುಗಾಳಿಯಂಥ ಘಟನೆಗಳು ನಡೆಯಬಹುದು. ಇಲ್ಲಿ ಯಾವ ರಾಶಿಯ ಜನರ ಮೇಲೆ ಈ ಗ್ರಹಣದ ಶುಭ ಪರಿಣಾಮ ಸಿಗುತ್ತಿದೆ, ಈ ಚಂದ್ರಗ್ರಹಣ ಎಲ್ಲಿ ಕಾಣಿಸುತ್ತದೆ, ಈ ಚಂದ್ರಗ್ರಹಣದ ಸರಿಯಾದ ಸಮಯ ಏನಿದೆ, ಗ್ರಹಣದ ಸೂತಕ ಕಾಲದ ಸಮಯ ಏನಿದೆ, ಜೊತೆಗೆ ಆ 6 ಅದೃಷ್ಟಶಾಲಿ ರಾಶಿಯ ಜನರು ಆದರೂ ಯಾರು, ಇವರ ಮೇಲೆ ಯಾವ ರೀತಿ ಈ ಗ್ರಹಣದ ಪ್ರಭಾವ ಇರುತ್ತದೆ, ಇಂಥ ಎಲ್ಲ ಪ್ರಶ್ನೆಗಳಿಗಿರುವಂಥ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಜೊತೆಗೆ ಈ ಗ್ರಹಣವು ಭಾರತದ ಯಾವ ಭಾಗದಲ್ಲಿ ಕಾಣಬಹುದು, ಯಾವ ದೇಶಗಳಲ್ಲಿ ಕಾಣಬಹುದು, ಗ್ರಹಣ ಕಾಲದಲ್ಲಿ ಎಚ್ಚರಿಕೆ ವಹಿಸಬೇಕಾದಂಥ ವಿಷಯಗಳನ್ನು ಸಹ ತಿಳಿಸ್ತೀವಿ. ಇವುಗಳ ಜೊತೆಗೆ ಕೆಲವು ಶುಭ ಮತ್ತು ಮಹತ್ವಪೂರ್ಣವಾದ ಕಾರ್ಯಗಳ ಬಗ್ಗೆನೂ ತಿಳಿಸ್ತೀವಿ. ಅವುಗಳನ್ನು ಈ ಗ್ರಹಣ ಕಾಲದಲ್ಲಿ ನಿಷೇಧಿಸಲಾಗಿದೆ. ಜೊತೆಗೆ ಗ್ರಹಣ ಕಾಲದಲ್ಲಿ ಯಾವ ರೀತಿಯ ಕಾರ್ಯಗಳನ್ನು ಮಾಡಬಹುದಂತಲೂ ತಿಳಿಸ್ಕೊಡ್ತೀವಿ. ಒಂದು ವೇಳೆ ನೀವು ಸಹ ಈ ನಿಯಮಗಳನ್ನು ಪಾಲಿಸಿದರೆ ಖಂಡಿತವಾಗಿ ಗ್ರಹಣದ ಶುಭ ಫಲ ಸಿಗುತ್ತದೆ. ಜೊತೆಗೆ ಸುಲಭವಾಗಿ ನಿಮ್ಮ ಜೀವನದಲ್ಲಿ ಬಂದಿರುವಂಥ ಕಷ್ಟಗಳಿಂದ ನೀವು ಮುಕ್ತಿ ಪಡೆಯಬಹುದು. ಆ 6 ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಇರಬಹುದು. ಹಾಗಾಗಿ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಎಲ್ಲಕ್ಕಿಂತ ಮೊದಲು ಭಕ್ತಿಯಿಂದ ಕಾಮೆಂಟ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯಿರಿ. ಸ್ನೇಹಿತರೆ, ಈ ಚಂದ್ರಗ್ರಹಣವು ನಮ್ಮ ಭಾರತ ದೇಶವನ್ನು ಹಿಡಿದುಕೊಂಡು ಹಲವಾರು ದೇಶಗಳಲ್ಲಿ ಇದರ ಪ್ರಭಾವ ನೋಡಲು ಸಿಗುತ್ತಿದೆ. ನಮ್ಮ ಜ್ಯೋತಿಷಾಸ್ತ್ರದ ಅನುಸಾರವಾಗಿ ಚಂದ್ರಗ್ರಹಣದ ಸೂತಕ ಕಾಲವು ಗ್ರಹಣ ಹಿಡಿಯುವ 9 ಗಂಟೆ ಮುನ್ನವೇ ಶುರುವಾಗಿರುತ್ತದೆ. ಇದು ಕೆಲವು ರಾಶಿಗಳಿಗಾಗಿ ಶುಭ ಆಗಿದೆ. ಇನ್ನುಳಿದ ಕೆಲವು ರಾಶಿಯ ಜನರಿಗೆ ಮಿಶ್ರ ಫಲ ಸಿಗುತ್ತದೆ. ಈ ಚಂದ್ರಗ್ರಹಣವು ಏಷ್ಯಾದ ಕೆಲವು ಭಾಗಗಳನ್ನು ಹಿಡಿದುಕೊಂಡು ಕೆಲವು ದೇಶಗಳಲ್ಲಿ ಈ ಗ್ರಹಣ ಕಾಣುತ್ತಿದೆ. ಈ ಗ್ರಹಣವು ಹಿಂದೂ ಮಹಾಸಾಗರ, ಆಫ್ರಿಕಾ, ಯುರೋಪ್, ಪ್ರಶಾಂತ ಮಹಾಸಾಗರ, ಅಮೆರಿಕ, ಅಟ್ಲಾಂಟಿಕ್ ಮತ್ತು ಏಷ್ಯಾದ ಕೆಲವು ಭಾಗಗಳಲ್ಲಿ ಕಾಣುತ್ತದೆ. ಏಷ್ಯಾ ಖಂಡದಲ್ಲೂ ಕಂಡರೂ ಸಹ ಭಾರತದ ಮೇಲೆ ಅಷ್ಟೊಂದು ಇದರ ಅಶುಭ ಪ್ರಭಾವ ಇರೋದಿಲ್ಲ. ಆದರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ 12 ರಾಶಿಗಳ ಮೇಲೆ ಶುಭ ಮತ್ತು ಅಶುಭ ಎರಡೂ ರೀತಿಯ ಪ್ರಭಾವಗಳು ಬೀಳುತ್ತವೆ. ಹಾಗಾದರೆ ಬನ್ನಿ ಚಂದ್ರಗ್ರಹಣದ ಸರಿಯಾದ ಸಮಯ, ಸೂತಕ ಕಾಲವನ್ನು ತಿಳಿದುಕೊಳ್ಳೋಣ. ನಮ್ಮ ಭಾರತದ ಸಮಯಾನುಸಾರವಾಗಿ 18 ಸೆಪ್ಟೆಂಬರ್ ಬುಧವಾರದ ದಿನ ಮುಂಜಾನೆ 6 ಗಂಟೆ 11 ನಿಮಿಷಕ್ಕೆ ಗ್ರಹಣ ಕಾಲದ ಆರಂಭ ಆಗುತ್ತದೆ. ಈ ಗ್ರಹಣವು ಮುಂಜಾನೆ 10 ಗಂಟೆ 17 ನಿಮಿಷದವರೆಗೆ ಇರುತ್ತದೆ. ಅಂದರೆ ಸಂಪೂರ್ಣವಾಗಿ ಈ ಗ್ರಹಣವು 4 ಗಂಟೆ 6 ನಿಮಿಷಗಳ ಕಾಲ ಇರುತ್ತದೆ. ಇನ್ನು ಇದರ ಸೂತಕ ಕಾಲವನ್ನು ನೀವು ತಿಳಿಯಬೇಕು. ಮುಂಜಾನೆ 6 ಗಂಟೆ 11 ನಿಮಿಷಕ್ಕೆ ಇದು ಶುರುವಾಗುತ್ತದೆ. ಅಂದರೆ ಇದಕ್ಕಿಂತ 9 ಗಂಟೆ ಮುನ್ನವೇ ಸೂತಕ ಕಾಲದ ಆರಂಭ ಆಗಿರುತ್ತದೆ. ಸೂತಕ ಕಾಲದಲ್ಲಿ ಚಿಕ್ಕ ಮಕ್ಕಳು, ಅನಾರೋಗ್ಯ ವ್ಯಕ್ತಿಗಳನ್ನು, ವೃದ್ಧರನ್ನು ಬಿಟ್ಟು ಯಾರೂ ಸಹ ಭೋಜನವನ್ನು ಮಾಡಬಾರದು. ಈ ಸಮಯದಲ್ಲಿ ತಿನ್ನುವಂಥ, ಕುಡಿಯುವಂಥ ವಸ್ತುಗಳಲ್ಲಿ ತುಳಸಿಯ ಎಲೆಗಳನ್ನು ಹಾಕಿ ಇಡಬೇಕು. ಜೊತೆಗೆ ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಲಿಕ್ವಿಡ್ ಪದಾರ್ಥಗಳನ್ನು ಬಿಟ್ಟು ಬೇರೆ ವಸ್ತುಗಳನ್ನು ಸೇವಿಸಬಾರದು. ಮನೆಯಿಂದ ಇವರು ಆಚೆ ಕೂಡ ತಿರುಗಾಡಬಾರದು. ಜೊತೆಗೆ ಸೂಜಿ ಅಂತ ಹರಿತಾದ ವಸ್ತುಗಳನ್ನು ಇವರು ಸ್ಪರ್ಶಿಸಬಾರದು. ಗ್ರಹಣ ಕಾಲದಲ್ಲಿ ನಿದ್ದೆ ಮಾಡುವುದು ನಿಷೇಧಿಸಲಾಗಿದೆ. ಅಂದರೆ ಈ ಸಮಯದಲ್ಲಿ ನಿದ್ರೆ, ಊಟವನ್ನು ಮಾಡಬಾರದು. ಜೊತೆಗೆ ಪೂಜೆ ಪಾಠಗಳನ್ನು ಮಾಡಬಾರದು. ಚಂದ್ರಗ್ರಹಣದ ಸಮಯದಲ್ಲಿ ಈ ಸೂತಕ ಕಾಲದ ನಿಯಮಗಳನ್ನು ಖಂಡಿತವಾಗಿ ಪಾಲಿಸಬೇಕು. ಇಲ್ಲವಾದರೆ ಜನಿಸುವಂಥ ಶಿಶುವಿನ ಮೇಲೆ ಇದರ ಕೆಟ್ಟ ಪ್ರಭಾವ ಬೀಳಬಹುದು. ಇದರ ಪ್ರಭಾವ ಕೆಲವು ರಾಶಿಯ ಜನರ ಮೇಲೂ ಸಹ ನೋಡಲಾಗಿದೆ. ಈ ರಾಶಿಯ ಜನರು ಧನ ಸಂಪತ್ತಿನ ಭಂಡಾರವನ್ನು ಪಡೆದುಕೊಳ್ತಾರಂತಲೇ ಹೇಳಬಹುದು. ಅವಶ್ಯಕತೆ ಇದ್ದವರಿಗೆ ಖಂಡಿತವಾಗಿ ಈ ಚಂದ್ರಗ್ರಹಣದ ಸಮಯದಲ್ಲಿ ದಾನವನ್ನು ನೀಡಿರಿ. ಗ್ರಹಣ ಕಾಲದಲ್ಲಿ ಯಾವುದೇ ರೀತಿಯ ಪೂಜೆ ಪಾಠಗಳು, ಶುಭ ಕಾರ್ಯಗಳನ್ನು ಮಾಡಬಾರದು. ಇಲ್ಲಿ ಗ್ರಂಥಗಳ ಪಠನೆಯನ್ನು ಮಾಡಬಹುದು. ಇಲ್ಲಿ ಮಂತ್ರಗಳ ಜಪ ಮಾಡಬಹುದು. ಆದರೆ ಮೂರ್ತಿಗಳನ್ನು ಸ್ಪರ್ಶಿಸಬಾರದು. ಜೊತೆಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಬಹುದು. ಇಲ್ಲಿ ಭಗವದ್ಗೀತೆಯನ್ನು ಓದಬಹುದು.
ಜೈ ಶ್ರೀಕೃಷ್ಣ, ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ರೀತಿ ಮಂತ್ರಗಳನ್ನು ಜಪಿಸಿರಿ. ಇಲ್ಲಿ ಗಾಯತ್ರಿ ಮಂತ್ರವನ್ನು ಬೇಕಾದರೂ ಜಪಿಸಬಹುದು. ಈ ಸಮಯದಲ್ಲಿ ನೀವು ತುಳಸಿ ದಳಗಳ ಸೇವನೆಯನ್ನು ಮಾಡಬಹುದು. ಈ ಗ್ರಹಣವು ನಿಮ್ಮ ಜೀವನದಲ್ಲಿ ಬಂದಿರುವಂಥ ಹಣಕಾಸಿನ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತದೆ. ಹಾಗಾದರೆ ಬನ್ನಿ, ಯಾವ 6 ರಾಶಿಯ ಜನರಿಗಾಗಿ ಈ ಗ್ರಹಣ ಅದೃಷ್ಟಶಾಲಿಯಾಗಿದೆ ಅಂತ ತಿಳಿಯೋಣ. ಎಲ್ಲಕ್ಕಿಂತ ಮೊದಲನೆಯ ಅದೃಷ್ಟಶಾಲಿ ರಾಶಿಯು ಮೇಷರಾಶಿ. ಕಾರ್ಯಕ್ಷೇತ್ರದಲ್ಲಿ ಈ ಗ್ರಹಣವು ಶುಭ ಪರಿಣಾಮಗಳನ್ನು ಕೊಡುತ್ತಿದೆ. ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಇದು ಉತ್ತಮವನ್ನಾಗಿಸುತ್ತಿದೆ. ಗ್ರಹಣ ಕಾಲದಲ್ಲಿ ನೀವು ಕೆಲವು ಚಿಕ್ಕ ಪುಟ್ಟ ಎಚ್ಚರಿಕೆಗಳನ್ನು ವಹಿಸೋದು ಇಂಪಾರ್ಟೆಂಟ್ ಇದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡಿರುವಂಥ ಪ್ರಯತ್ನ ನಿಮಗೆ ಯಶಸ್ಸನ್ನು ಕೊಡುವುದು. ಸಮಾಜದಲ್ಲಿ ಗೌರವ ಘನತೆಯಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ನಿಮ್ಮ ಬಿಸ್ನೆಸ್ ಆಗಲಿ ಆದಾಯವು ಚೆನ್ನಾಗಿರುತ್ತೆ. ಕುಟುಂಬದವರ ಸಪೋರ್ಟ್ ಕೂಡ ಇರುತ್ತದೆ. ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೂ ದೂರ ಆಗಲಿವೆ. ಹಲವಾರು ಮಹತ್ವಪೂರ್ಣವಾದ ಕ್ಷೇತ್ರಗಳಿಂದ ನೀವು ಲಾಭಗಳನ್ನು ಪಡೆದುಕೊಳ್ತೀರಾ. ಮುಂದಿನ ಅದೃಷ್ಟಶಾಲಿ ರಾಶಿಯು ಕುಂಭರಾಶಿ. ಎಲ್ಲಾದರೂ ನೀವು ಹಣ ಹೂಡಿಕೆ ಮಾಡ್ತಾ ಇದ್ದರೆ, ವ್ಯವಸಾಯದಲ್ಲಿ ನೀವು ಕಾರ್ಯವನ್ನು ಮಾಡ್ತಾ ಇದ್ದರೆ ನಿಮಗಾಗಿ ಇದು ಉತ್ತಮ ಸಮಯ ಆಗಿರುತ್ತೆ. ಈ ಚಂದ್ರಗ್ರಹಣದಿಂದಾಗಿ ನಿಮ್ಮ ಹಣಕಾಸಿನಲ್ಲಿ ವೃದ್ಧಿ ಆಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳನ್ನು ನೀವು ಮಾಡಬಹುದು. ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಹ ನೀವು ಮಾಡುವಿರಿ. ನಿಮ್ಮ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಹೊಸ ನೌಕರಿಗಳು ಸಿಗಬಹುದು. ಕಾರ್ಯಕ್ಷೇತ್ರದಲ್ಲಿ ಬಂದಿರುವಂಥ ಅಡಚಣೆಗಳು ನಿಮ್ಮಿಂದ ದೂರ ಆಗಲಿವೆ. ಸ್ನೇಹಿತರನ್ನ ಸಂಬಂಧಿಕರನ್ನ ಭೇಟಿಯಾಗಬಹುದು. ಮುಂದಿನ ರಾಶಿಯು ಮಿಥುನ ರಾಶಿ. ಕಾರ್ಯಕ್ಷೇತ್ರಗಳಲ್ಲಿ ನಿಮಗೆ ಯಶಸ್ಸನ್ನು ಈ ಗ್ರಹಣ ತಂದುಕೊಡುವುದು. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುವುದು. ಗಂಡ ಹೆಂಡತಿಯ ನಡುವೆ ಯಾವುದಾದ್ರೂ ವಿಷಯಗಳ ಮೇಲೆ ಮನಸ್ತಾಪ ಆಗಬಹುದು. ಹಾಗಾಗಿ ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣ ಇಡೋದು ತುಂಬ ಇಂಪಾರ್ಟೆಂಟ್ ಇದೆ. ಕೆಲಸ ಕಾರ್ಯಗಳಲ್ಲಿ ಧನ ಸಂಪತ್ತಿನಲ್ಲಿ ಆರ್ಥಿಕ ಲಾಭಗಳನ್ನು ಕಾಣ್ತೀರಾ. ಸಾಧ್ಯವಾದರೆ ತಿನ್ನುವಂಥ ವಸ್ತುಗಳ ದಾನ ಮಾಡಿರಿ. ಇಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಅಣ್ಣ ತಂಗಿಯರ ಬಗ್ಗೆ ನಿಮ್ಮಲ್ಲಿ ಚಿಂತೆ ಇರಬಹುದು. ವ್ಯರ್ಥವಾದ ವಿಷಯಗಳಲ್ಲಿ ನೀವು ಸಮಯವನ್ನು ಹಾಳು ಮಾಡಬಾರದು. ನೀವು ಮಾಡುತ್ತಿರುವಂಥ ಕಾರ್ಯಗಳನ್ನು ಮಾಡಿ ಯಶಸ್ಸನ್ನು ಖಂಡಿತವಾಗಿ ಕಾಣ್ತೀರಾ. ಮುಂದಿನ ರಾಶಿ ಕನ್ಯಾ ರಾಶಿ. ವಿದ್ಯಾರ್ಥಿಗಳೇನಾದರೂ ಪರೀಕ್ಷೆ ತಯಾರಿ ನಡೆಸ್ತಾ ಇದ್ದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಕೆಲಸ ಕಾರ್ಯಗಳನ್ನು ಮಾಡುವಂಥವರು ಉತ್ತಮವಾದ ಲಾಭಗಳನ್ನು ಪಡೆದುಕೊಳ್ತಾರೆ. ಇಲ್ಲಿ ನಿಮ್ಮ ಕಣ್ಣು ಮತ್ತು ಹೊಟ್ಟೆಯ ಬಗ್ಗೆ ಕಾಳಜಿ ವಹಿಸೋದು ತುಂಬ ಇಂಪಾರ್ಟೆಂಟ್ ಇದೆ. ಆರೋಗ್ಯದ ಮೇಲೆ ಕಾಳಜಿ ವಹಿಸೋದು ತುಂಬ ಇಂಪಾರ್ಟೆಂಟ್ ಇದೆ. ಜೊತೆಗೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಗುಪ್ತ ಧನ ಸಂಪತ್ತಿನ ಪ್ರಾಪ್ತಿ ಕೂಡ ಆಗಲಿದೆ. ಹಲವಾರು ದಿನಗಳಿಂದ ವಾಹನ ಜಮೀನುಗಳನ್ನು ಖರೀದಿ ಮಾಡಲು ಇಷ್ಟಪಡ್ತಾ ಇದ್ದರೆ ಈ ಗ್ರಹಣದ ನಂತರ ಖರೀದಿ ಮಾಡಬಹುದು. ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಇರಬಹುದು. ಸಂತಾನದಲ್ಲಿ ಉನ್ನತಿ ಕೂಡ ಆಗುತ್ತದೆ. ಮಕ್ಕಳಿಂದ ಒಳ್ಳೆಯ ಸುದ್ದಿಗಳನ್ನು ಕೇಳ್ತೀರಾ. ಎಲ್ಲ ಕಾರ್ಯಗಳಲ್ಲಿ ನಿಮಗೆ ಸಪೋರ್ಟ್ ಕೂಡ ಸಿಗಲಿದೆ. ಕೋರ್ಟ್ ಕಚೇರಿಯಂಥ ವಿಷಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ. ಮಹತ್ವಪೂರ್ಣವಾದ ಜವಾಬ್ದಾರಿಗಳು ಕೂಡ ಸಾಮಾಜಿಕ ಕಾರ್ಯಗಳಲ್ಲಿ ಸಿಗಬಹುದು. ಮುಂದಿನ ರಾಶಿ ಮಕರ ರಾಶಿ. ಆರ್ಥಿಕ ಸ್ಥಿತಿ ಇಂಪ್ರೂವ್ ಆಗಲಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭಗಳನ್ನು ಕಾಣ್ತೀರಾ. ಎಲ್ಲಾದರೂ ಆಲ್ರೆಡಿ ಹೂಡಿಕೆಯನ್ನು ಮಾಡಿದರೆ ಲಾಭಗಳು ಸಿಗುತ್ತವೆ. ವಿಶೇಷವಾದ ಸ್ನೇಹಿತರನ್ನು ನೀವು ಭೇಟಿಯಾಗಬೇಡಿ. ಒಳ್ಳೆಯ ಹೊಸ ಕೆಲಸಗಳ ಪ್ರಾರಂಭವನ್ನು ನೀವು ಮಾಡಬಹುದು. ಕೆಲವು ಶತ್ರುಗಳು ನಿಮಗೆ ತೊಂದರೆ ಕೊಡಬಹುದು. ಅದರಲ್ಲಿ ನೀವು ಚಿಂತೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಮೇಲೆ ಸ್ವಲ್ಪ ಕಾಳಜಿ ವಹಿಸೋದು ತುಂಬ ಇಂಪಾರ್ಟೆಂಟ್ ಇದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಈ ಸಮಯ ನಿಮಗಾಗಿ ಅತ್ಯಂತ ಉತ್ತಮ ಆಗಿದೆ. ಕುಟುಂಬದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಮನಸ್ತಾಪಗಳು ಇರಬಹುದು. ಖಂಡಿತವಾಗಿ ಅವುಗಳಿಂದ ಆಚೆ ಬರುವಿರಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಜನರಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಇಂಪ್ರೂವ್ ಆಗೋದರಿಂದ ಮನಸ್ಸು ಖುಷಿಯಾಗಿರುತ್ತೆ. ಚಿಂತೆಯಿಂದ ಕೂಡಿದಂಥ ವಾತಾವರಣ ದೂರ ಆಗಲಿದೆ. ಕುಟುಂಬದಲ್ಲಿ ಪ್ರೀತಿ ಪ್ರೇಮ ಹೆಚ್ಚಾಗಲಿದೆ. ನೀವು ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವುದರ ಬಗ್ಗೆ ಯೋಚನೆ ಮಾಡಬಹುದು. ನಿರಂತರವಾದ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಯಶಸ್ಸನ್ನು ಕೊಡುತ್ತವೆ. ಜೀವನ ಸಂಗಾತಿಯಿಂದ ನಿಮಗೆ ಸಪೋರ್ಟ್ ಕೂಡ ಸಿಗಲಿದೆ. ಒಳ್ಳೆಯ ಸಮಾರಂಭಗಳಲ್ಲಿ ಹೋಗುವ ಅವಕಾಶ ಕೂಡ ಸಿಗುತ್ತದೆ. ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲಿ ನೀವು ತೊಡಗಬಹುದು. ಇಲ್ಲಿ ನಿಮಗೆ ಲೋನ್ಗಳು ಸಿಗಬಹುದು. ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತದೆ. ಇಲ್ಲಿ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸೋದು ಇಂಪಾರ್ಟೆಂಟ್ ಇದೆ. ಮುಂದಿನ ರಾಶಿಯು ತುಲಾ ರಾಶಿ. ಖಂಡಿತವಾಗಿ ನೀವು ಕೆಲವು ಎಚ್ಚರಿಕೆಗಳನ್ನು ವಹಿಸೋದು ಇಂಪಾರ್ಟೆಂಟ್ ಇದೆ. ಎಲ್ಲರೊಂದಿಗೆ ಮಧುರವಾದ ವ್ಯವಹಾರವನ್ನು ಇಟ್ಟುಕೊಳ್ಳಬೇಕು. ಸಂಬಂಧಿಕರಿಂದ ಒಳ್ಳೆಯ ಸುದ್ದಿಗಳನ್ನು ಕೇಳ್ತೀರಾ. ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದ ಮೇಲೆ ಗಮನ ಹರಿಸಬೇಕು. ಇಲ್ಲಿ ಕೆಲವು ಗ್ರಹಗಳಂತೂ ವಕ್ರೀಯ ಅವಸ್ಥೆಯಲ್ಲಿ ಇರುತ್ತವೆ. ಅಂದರೆ ಶನಿ ಗ್ರಹವು ವಕ್ರ ಅವಸ್ಥೆಯಲ್ಲಿ ಇರುತ್ತದೆ. ಹಾಗೆ ಗುರುಗ್ರಹವು ಕೂಡ ವಕ್ರ ಅವಸ್ಥೆಯಲ್ಲಿ ಇರುತ್ತದೆ. ಹಾಗಾಗಿ ಕೆಲವು ರಾಶಿಯ ಜನರಿಗೆ ಮಿಶ್ರ ಫಲಗಳು ಸಿಗುತ್ತವೆ. ವಿಡಿಯೋ ಇಷ್ಟ ಆದರೆ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ. ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.